ನಮಸ್ಕಾರ ಕರ್ನಾಟಕ. ಪವನ್ ಅಂತೇಳಿ ನಮ್ಮ ರೆಗ್ಯುಲರ್ ಕಸ್ಟಮರ್. ಇವರು ಆಲ್ಮೋಸ್ಟ್ ಒಂದು 4 ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಪೇಂಟಿಂಗ್ ವರ್ಕ್ ಮಾಡ್ಕೊಂಡಿದ್ದಾರೆ. ನಮ್ಮೊಂದು ಸಾನ್ವಿ ಆಟೋ ರೆಸ್ಪಾನ್ಸ್ ಪ್ಲಸ್ ಕ್ವಾಲಿಟಿನ ನೋಡಿ ಈಗ ಅವರ ಫ್ರೆಂಡ್ ಸರ್ಕಲ್ಗೆಲ್ಲ ರೆಫರ್ ಮಾಡಿದ್ದಾರೆ. ನಿನ್ನೆ ಅವರ ಫ್ರೆಂಡ್ ಅವ್ರದ್ದು ಗಾಡಿ ರೇಂಜ್ ರೋವರು ಬನಶಂಕರಿಯಿಂದ ಬಂದಿದೆ. ಇದಕ್ಕೇನಂತ ಮೇಜರ್ ವರ್ಕ್ ಏನಿಲ್ಲ, ಬಟ್ ಶೋರೂಮಲ್ಲಿ ಕೇಳಿದಾಗ ನಮಗಿಂತ ಆಲ್ಮೋಸ್ಟ್ 6 ಟೈಮ್ಸ್ ಜಾಸ್ತಿ ಇದೆ ಎಸ್ಟಿಮೇಷನ್ನು. ಫ್ರಂಟ್ ಬಂಪರ್ ಫುಲ್ ಪೇಂಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ಲೆಫ್ಟ್ ಸೈಡಲ್ಲಿ ಕಂಪ್ಲೀಟ್ ಡ್ಯಾಮೇಜ್ ಆಗಿತ್ತು, ರೈಟ್ ಸೈಡಲ್ಲೆಲ್ಲ ಸ್ಕ್ರಾಚಸ್ ಆಗಿದೆ. ಇದನ್ನು ಟಿಂಕರಿಂಗ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಳ್ತೀನಿ. 100% ಮ್ಯಾಚಿಂಗ್ ಬರುತ್ತೆ. ರೇಂಜ್ ರೋವರ್ ಅನ್ನೋ ಲೋಗೋನ ರಿಮೂವ್ ಮಾಡಿ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಮಾಡ್ತಾ ಇದ್ದೀವಿ. ಅಂಡ್ ಫ್ರಂಟ್ ಗ್ರಿಲ್ ಇದು ಗ್ರೇ ಕಲರ್ ಇದೆ, ಇದನ್ನ ನಾವು ಪಿಯಾನೋ ಬ್ಲಾಕ್ ಕಲರ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಬ್ಲಾಕ್ ಸ್ಟ್ರಿಪ್ಸ್ ಇದೆ ನೋಡಿ, ಇದು ಲೆಫ್ಟ್ ಅಲ್ಲಿ ಫೆಂಡರ್ ಸ್ಟ್ರಿಪ್ ಬರುತ್ತೆ, ಬಾನೆಟ್ ಸ್ಟ್ರಿಪ್ ಬರುತ್ತೆ ಏರ್ ವೆಂಟಿಲೇಷನ್ಗೆ. ಇದನ್ನೆಲ್ಲ ಕೂಡ ಮ್ಯಾಟ್ ಬ್ಲಾಕ್ ಮಾಡಿಕೊಂಡು ಮಿರರ್ ಕ್ಯಾಪ್ಸ್ ಎರಡೂ ಕಡೆಗೂ ಕೂಡ ನಾವು ಪಿಯಾನೋ ಬ್ಲಾಕ್ ಮಾಡ್ತಾ ಇದೀವಿ. ಮೋರ್ ಓವರ್ ಮೈನ್ ಅವ್ರ ಉದ್ದೇಶ ಬಂದು ಅಲಾಯ್ ವೀಲ್ಸ್ ಕೂಡ ಬ್ಲಾಕ್ ಕಲರ್ಗೆ ಮಾಡ್ತಾ ಇದ್ದಾರೆ. ಇನ್ನು ಕನ್ಫರ್ಮೇಶನ್ ಬಂದು ಪಿಯಾನೋ ಬ್ಲಾಕ್ ಮಾಡಬೇಕು, ಮ್ಯಾಟ್ ಬ್ಲಾಕ್ ಬೇಕು ಅಂತ ಹೇಳಿ ಇವತ್ತು ಕನ್ಫರ್ಮ್ ಮಾಡ್ತಾರೆ. ಈ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಪವನ್ ಸರ್ ಮತ್ತೆ ಅವರ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ, ನೆಕ್ಸ್ಟ್ ವೀಕ್ ಕೂಡ ಅವ್ರದ್ದು ಜಾಗ್ವಾರ್ ಇದೆ ಫುಲ್ ಬಾಡಿ ಪೇಂಟಿಂಗಿಗೆ, ನೆಕ್ಸ್ಟ್ ಶನಿವಾರ ಗಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಮ್ಮ ಒಂದು ಸಾನ್ವಿ ಆಟೋ ಮೇಲೆ ಇಷ್ಟು ಟ್ರಸ್ಟ್ ಇಟ್ಟು, ನಂಬಿಕೆ ಇಟ್ಟು ನಮ್ಮ ಒಂದು ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾರೆಲ್ಲ ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಇನ್ನೂ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಕಾರ್ ರಿಲೇಟೆಡ್ ಏನೇ ವರ್ಕ್ಸ್ ಇದ್ರೂ ಕೂಡ